ಸೊ ಆಲ್ಕೋಹಾಲ್ ಕುಡಿದು ಫ್ಯಾಟಿ ಲಿವರ್ ಬಂದಿರೋರಿಗೆ ತುಂಬ ಜನರಿಗೆ ಒಂದು ಏನಂತ ಮಹಾ ಆಗ್ಬಿಡುತ್ತೆ. ನಾನು ದಿನ ಆಲ್ಕೋಹಾಲ್ ಕುಡಿದ್ರೆ ನನಗೆ ಅಷ್ಟು ಕೆಪಾಸಿಟಿ ಇದೆ, ನನಗೆ ಇಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಿರ್ತೀರ ಕೆಲವೊಬ್ರು. ವೆರಿ ಫ್ರೀಕ್ವೆಂಟ್ ಆಗಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡ್ತಿರೋರಿಗೆ ಮೇಜರ್ ಪ್ರಾಬ್ಲಮ್ ಬರೋದು ಲಿವರ್ ಎನ್ಸೈಮ್ಸ್ ಏನಿದೆ ಸ್ವಲ್ಪ ಎಲಿವೇಟೆಡ್ ಆಗುತ್ತೆ, ಫ್ಯಾಟಿ ಲಿವರ್ ಸ್ಟಾರ್ಟ್ ಆಗುತ್ತೆ. ಆ ಲಿವರು ಈ ಹಂತಗಳಿಗೆ ತಲುಪುತ್ತೆ. ನಿಮಗೆ ಗೊತ್ತಾಗುತ್ತೆ ಈಗ ನಾರ್ಮಲ್ ಲಿವರ್ ಹೆಂಗಿತ್ತು, ಯಾವ ರೀತಿ ಚೇಂಜ್ ಆಗಿದೆ ಅಂತ ನಿಮ್ಗೊಂದು ಉದಾಹರಣೆ ತೋರಿಸಿದೀನಿ. ಫ್ಯಾಟಿ ಲಿವರ್ ಅನ್ನೋ ಕಂಡೀಷನ್ ರಿವರ್ಸ್ ಕೂಡ ಮಾಡ್ಬೋದು. ಹಂಗಂತ ಇದು ಬಂದು ಫ್ಯಾಟಿ ಲಿವರ್ ಬಂದ್ಬಿಟ್ಟಿದೆ ನನಗೇನೋ ನಾಳೆ ಆಗ್ಬಿಡುತ್ತೆ ಅಂತ ಅಲ್ಲ. ಫಸ್ಟು ಆಗೋ ಡ್ಯಾಮೇಜ್ನ ಕಡಿಮೆ ಮಾಡಬೇಕು. ಅಂದರೆ ನಿಮಗೊಂದು ಗಾಯ ಆಗಿದ್ರೆ ಅದನ್ನ ನೀವು ಪರಪ್ಪರ ಎವ್ರಿಡೇ ಕೆರ್ಕೊಳ್ಳಲ್ಲ, ಅದೇ ರೀತಿನೇ ಕೆರ್ಕೊಂಡ್ರೆ ಅದು ಗುಣನೂ ಆಗಲ್ಲ. ಅದೇ ರೀತಿ ನಿಮ್ಗೆ ಆಲ್ಕೋಹಾಲಿಂದ ಫ್ಯಾಟಿ ಲಿವರ್ ಬಂದಿದ್ರೆ ಫಸ್ಟ್ ಆಲ್ಕೋಹಾಲಿಗೆ ಬ್ರೇಕ್ ಕೊಟ್ಟು ಒಂದು ಒಳ್ಳೆ ಲೈಫ್ ಸ್ಟೈಲ್, ಒಂದು ಒಳ್ಳೆ ಬ್ಯಾಲೆನ್ಸ್ ಡಯಟ್, ಎಕ್ಸಸೈಸ್ ಇದೆಲ್ಲ ಕರೆಕ್ಟಾಗಿ ಮಾಡಿದಾಗ ಹಂತವಾಗಿ ಅದು ಕಡಿಮೆ ಆಗುತ್ತೆ. ರಿವರ್ಸ್ ಕೂಡ ಮಾಡ್ಬೋದು, ಬಟ್ ಸ್ಟೇಜ್ 3 ಎಲ್ಲ ಹೋದ್ಮೇಲೆ ಸ್ವಲ್ಪ ಕಷ್ಟ ರಿವರ್ಸ್ ಮಾಡೋದು. ಸೊ ಮೊದಲನೇ ಪ್ರಿಕಾಷನ್ ತಗೊಳ್ಳಿ.